ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಾರ್ಟಿ ಮೇಕಪ್ ಯಾವ ಥರ ಮಾಡೋದನ್ನೋದನ್ನು ನೋಡ್ಕೊಳ್ಳೋಣ. ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಫಸ್ಟ್ ಬಂದು ನನ್ನ ಹೇರ್ಗೆಲ್ಲ ಬೆಂಡ್ ಹಾಕ್ಕೋತಾ ಇದ್ದೀನಿ. PSC ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಸ್ಕಿನ್ ಯಾವ ಟೈಪ್ ಇದ್ದರೆ ಆ ಟೈಪ್ ಮಾಯ್ಶ್ಚರೈಸರ್ ತೊಗೊಳ್ರಿ. ನಾನು ವಾಟರ್ ಬೇಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪ್ರೈಮರ್ ತೊಗೋತಾ ಇದ್ದೀನಿ. ರೀಕೋಡ್ ಅವ್ರದ್ದು ಪ್ರೈಮರ್ ತೊಗೋತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿನೇ ತೊಗೊಳ್ರಿ, ತುಂಬ ತೊಗೊಳಕ್ಕೆ ಹೋಗಬೇಡಿ. ಪ್ರೈಮರ್ ಬಂದು ತುಂಬ ರಬ್ ಮಾಡೋಕ್ಕೆ ಹೋಗಬೇಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಪ್ರೈಮರ್ನ. ನೆಕ್ಸ್ಟ್ ಬಂದು ಕಲರ್ ಕರೆಕ್ಟರ್. ನೈಕಾ ಅವ್ರದ್ದು ಕಲರ್ ಪ್ಯಾಲೆಟ್ ತಗೊಂಡಿದ್ದೀನಿ ನಾನು. ಎಲ್ಲೆಲ್ಲಿ ನನಗೆ ಪಿಗ್ಮೆಂಟೇಷನ್ ಎಲ್ಲ ಇದೆಯೋ, ಮಾರ್ಕ್ಸ್ ಇದೆಯೋ ಅಲ್ಲೆಲ್ಲ ನಾನು ನೀಟಾಗಿ ಕೈಯಿಂದನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಕೈಯಲ್ಲಿ ಬೇಡ ಅಂದರೆ ಬ್ಲೆಂಡರಲ್ಲೂ ಬ್ಲೆಂಡ್ ಮಾಡ್ಕೋಬೋದು. ನಾನು ಕೈಯಲ್ಲೇ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬಾಯಿ ಹತ್ರ ಅವೆಲ್ಲ ಬ್ಲಾಕ್ ಆಗಿರುತ್ತೆ, ಆ ಜಾಗನೂ ಅಷ್ಟೇ ನೀಟಾಗಿ ಕವರ್ ಮಾಡ್ಕೋಬೋದು. ಆರೆಂಜ್ ಕಲರ್ ಕರೆಕ್ಟರು ತಗೋಬೋದು, ಇಲ್ಲ ನಿಮ್ಮ ಸ್ಕಿನ್ನಿಗಂತೂ ಸ್ವಲ್ಪ ಡಾರ್ಕರ್ ಶೇಡು ತೊಗೊಂಡು ನೀವು ಕಲರ್ ಕರೆಕ್ಟರ್ ಮಾಡ್ಕೋಬೋದು. ತುಂಬಾ ಪಿಗ್ಮೆಂಟೇಷನ್ ಇದ್ದರೆ ಮಾತ್ರ ಆರೆಂಜ್ ಕಲರ್ ಕರೆಕ್ಟರ್ ತಗೊಳ್ಳಿ. ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕೈಯಿಂದನೇ ಎಲ್ಲನೂ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಬಂದು ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೋತೀನಿ ಅಷ್ಟೇ. ಎಕ್ಸ್ಟ್ರಾ ಪ್ರಾಡಕ್ಟ್ ಎಲ್ಲ ಬ್ಲೆಂಡರಲ್ಲಿ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತೀನಿ. ಹಣೆ ಮೇಲೇನೂ ಅಷ್ಟೇ. ಇವಾಗ ಬ್ಲೆಂಡರ್ ಇಟ್ಟು ನೀಟಾಗಿ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಿದೆಯೋ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ತೆಗೆದುಬಿಡ್ತೀನಿ. ನೆಕ್ಸ್ಟ್ ಬಂದು ನಾನು ಕ್ರೈಲಾನ್ ಅವ್ರದ್ದು ಡರ್ಮಾ ಪ್ಯಾಲೆಟ್ ತೊಗೋತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಮತ್ತು ಮೇಕಪ್ಪು ಅಷ್ಟೇ ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೊಳ್ಳುತ್ತೆ. ನೀವು ಕಣ್ಣು ಮುಚ್ಕೊಂಡು ಡರ್ಮಾ ಪ್ಯಾಲೆಟ್ಗೆ ಇನ್ವೆಸ್ಟ್ ಮಾಡ್ಬೋದು. ನನ್ನ ಶೇಡ್ಗೆ ತಗೋತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನನ್ನ ಶೇಡ್ಗೆ ಇದು ಮ್ಯಾಚ್ ಆಗುತ್ತೆ. ಇದನ್ನೇ ಫೌಂಡೇಶನ್ ಆಗಿ ನಾನು ಯೂಸ್ ಮಾಡ್ತಿದ್ದೀನಿ. ಲಿಪ್ ಬಾಮ್ ಮರ್ತ್ಬಿಟ್ಟಿದೆ. ಸ್ಕಿನ್ ಯಾವ ಥರ ನಾವು ಕೇರ್ ಮಾಡ್ತೀವೋ ಅದೇ ಥರ ಲಿಪ್ನೂ ಅಷ್ಟೇ ಕೇರ್ ಮಾಡಬೇಕಾಗುತ್ತೆ. ಮತ್ತು ಅದು ಡರ್ಮಾ ಪ್ಯಾಲೆಟ್ ಬಂದು ತುಂಬಾ ಗಟ್ಟಿ ಇರುತ್ತೆ. PSC ಅವ್ರದ್ದು ಬ್ಲೆಂಡ್ ಆಯಿಲ್ ಅಂತ ಬರುತ್ತೆ, ಅದನ್ನು 1 ಇಲ್ಲ 2 ಡ್ರಾಪು ಹಾಕ್ಕೊಂಡ್ರೆ ನಡೆಯುತ್ತೆ. 1 ಡ್ರಾಪ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಅದನ್ನು ಹಾಕ್ಕೋತಾ ಇದ್ದೀನಿ ನಾನು ಇವಾಗ. ಇದು ಫೌಂಡೇಶನ್ನ ನೀಟಾಗಿ ಮಿಕ್ಸ್ ಮಾಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ನಮಗೆ ಇದು ಬಂದು ಕ್ರೀಮ್ ಬೇಸಲ್ಲಿರುತ್ತೆ, ನಮಗೆ ಲಿಕ್ವಿಡ್ ಬೇಸಲ್ಲಿ
ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಲಿಕ್ವಿಡ್ನ ಯೂಸ್ ಮಾಡ್ಬೋದು. ಅದನ್ನು ನೀಟಾಗಿ ಒನ್ ಡ್ರಾಪ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನನ್ನ ಶೇಡಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ನೋಡಿಕೊಂಡು ನಿಮ್ಮ ಶೇಡ್ ಯಾವುದಿದೆಯೋ ಅದನ್ನೇ ಫೌಂಡೇಶನ್ನೇ ಯೂಸ್ ಮಾಡಿ. ಅದನ್ನು ನೀಟಾಗಿ ಎಲ್ಲ ತಗೊಂಡು ಬ್ಲೆಂಡರಲ್ಲೇ ತಗೋತಾ ಇದ್ದೀನಿ ನಾನು. ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಫೌಂಡೇಶನ್ ಹಾಕಿರೋ ಕಡೆನೂ ಆಗದೇ ಇರೋ ಕಡೆ ಎಷ್ಟು ವ್ಯತ್ಯಾಸ ಇರುತ್ತೆ. ಅದನ್ನು ಸ್ವಲ್ಪನೇ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಾವು ಯಾವ ಥರ ಬ್ಲೆಂಡ್ ಮಾಡಿದ್ರೆ ಆ ಥರ ನಮ್ಮ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೋಡಿ, ಫೌಂಡೇಶನ್ ಹಾಕಿರೋ ಕಡೆನೂ ಆಗದೇ ಇರೋ ಕಡೆ ಎಷ್ಟು ವ್ಯತ್ಯಾಸ ಇರುತ್ತೆ. ಯಾವುದೇ ಫೌಂಡೇಶನ್ ತೊಗೊಳ್ರಿ, ನಿಮ್ಮ ಶೇಡಿಗೆ ಮ್ಯಾಚ್ ಆಗೋ ಥರನೇ ಫೌಂಡೇಶನ್ ತೊಗೊಳ್ಳಿ. ಆವಾಗ ನಿಮ್ಮ ಸ್ಕಿನ್ನಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಆಗುತ್ತೆ. ನಿಮ್ಮ ಶೇಡ್ಗಂತೂ ಡಾರ್ಕರು ಮತ್ತು ಲೈಟರ್ ತೊಗೊಂಡ್ರೆ ತುಂಬಾ ವ್ಯತ್ಯಾಸ ಕಾಣುತ್ತೆ ನಮ್ಮ ಸ್ಕಿನ್ನಲ್ಲಿ. ನಾನು ಯಾವುದೇ ಥರ ಬ್ರಷ್ ಯೂಸ್ ಮಾಡ್ತಾಯಿಲ್ಲ. ಈ ಥರ ಬ್ಲೆಂಡರಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೋಬೋದು, ಇಲ್ಲ ಬ್ರಷಲ್ಲೂ ಮಾಡ್ಕೋಬೋದು. ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಐ ಕವರೇಜ್ ಥರ ಬರುತ್ತೆ. ನನಗೆ ಪಾರ್ಟಿ ಲುಕ್ ಅನ್ನೋದಕ್ಕೋಸ್ಕರ ನಾನು ಬ್ಲೆಂಡರಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಹಂಗಾಗೂ ಇರುತ್ತೆ ಮತ್ತು ನೀಟಾಗೂ ಇರುತ್ತೆ ಫಿನಿಶಿಂಗು. ಯಾವುದೇ ಮೇಕಪ್ ಆದ್ರೇನು ಪರವಾಗಿಲ್ಲ, ನೀಟಾಗಿ ಬ್ಲೆಂಡ್ ಮಾಡೋದಂತೂ ಬಿಡಬೇಡಿ. ಮತ್ತು ನಾನು ಲೂಸ್ ಪೌಡರ್ ತಗೋತಾ ಇದ್ದೀನಿ, ಟ್ರಾನ್ಸ್ಲೂಸೆಂಟ್ ಪೌಡರು ಫಾರೆವರ್ 52 ಅವ್ರದ್ದು. ಅದನ್ನು ನೋಡಿ ಈ ಥರ ಪಫಲ್ಲಿ ನಾನು ತಗೋತಾ ಇದ್ದೀನಿ. ಪಫ್ ಇಲ್ಲ ಅಂದ್ರೇನು ಬ್ರಷ್ ಇದ್ದರೆ ಬ್ರಷಲ್ಲೂ ನೀವು ಲೂಸ್ ಪೌಡರ್ನ ಸೆಟ್ ಮಾಡ್ಕೋಬೋದು. ನೋಡಿ, ಫಸ್ಟು ನಾನು ಕಣ್ಣು ಕೆಳಗಡೆನೇ ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಲೂಸ್ ಪೌಡರು ಅಷ್ಟೇ ನೀಟಾಗಿ ಸ್ಕಿನ್ನಲ್ಲಿ ನೀಟಾಗಿ ಸೆಟ್ ಆಗೋ ಥರ ನೀಟಾಗಿ ಡ್ಯಾಬ್ ಮಾಡಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಮತ್ತು ನಾನು ಬಾಯಿ ಹತ್ರ ನಾವು ಸ್ಮೈಲ್ ಲೈನ್ಸ್ ಬೀಳುತ್ತಲ್ಲ ಆ ಜಾಗ ಅದೆಲ್ಲ ಫಸ್ಟು ನಾನು ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಫೌಂಡೇಶನ್ ಆಗಲಿ ಮತ್ತು ಲೂಸ್ ಪೌಡರ್ ಆಗಲಿ ಒಂದು ಕಡೆಯಿಂದ ನೀಟಾಗಿ ಸೆಟ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡು ಬಂದ್ರೇ ಚೆನ್ನಾಗಿರೋದು. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ
ಈ ಥರ ಸೆಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ಪ್ಯಾಚಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂದು ಕಡೆಯಿಂದ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ ನಾನು ಎಷ್ಟು ಪೌಡರ್ ತಗೋತಾ ಇದ್ದೀನಿ, ಆದ್ರೂ ನಮ್ಮ ಸ್ಕಿನ್ನಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಅದು ಅಬ್ಸರ್ವ್ ಆಗ್ತಿದೆ. ನೋಡಿ ಯಾವುದೇ ಕಾರಣಕ್ಕೆ ಫೌಂಡೇಶನ್ನು ನನ್ನ ಕೈಗೆ ಅಂಟ್ತಾ ಇಲ್ಲ, ಆ ಥರ ಪೌಡರ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ನೀವು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಬಂದು ಐಬ್ರೋ ಫಿಲ್ ಮಾಡ್ಕೊಳ್ಳೋಣ ಅಂತ 6 BT ಅವ್ರದ್ದು ಐಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ ನಾನು. ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ಸಿಲ್ ತಗೊಳಕ್ಕೆ ಹೋಗಬೇಡಿ, ಬ್ರೌನಲ್ಲೇ ಹೋಗಿ, ಯಾಕಂದರೆ ನ್ಯಾಚುರಲ್ ಆಗಿರುತ್ತೆ, ನಮ್ಮ ಐಬ್ರೋ ಥರನೇ ಚೆನ್ನಾಗೂ ಇರುತ್ತೆ. ಅದಕ್ಕೋಸ್ಕರ ಇಲ್ಲ ಡಾರ್ಕ್ ಬ್ರೌನು ಇಲ್ಲ ಲೈಟ್ ಬ್ರೌನ್ ತಗೊಳ್ಳಿ, ಚೆನ್ನಾಗಿರುತ್ತೆ. ಆರ್ಟಿಫಿಷಿಯಲ್ ಆಗಿ ಎಲ್ಲ ಕಾಣಲ್ಲ, ನಮ್ಮ ಐಬ್ರೋ ನ್ಯಾಚುರಲ್ ಆಗಿ ಕಾಣುತ್ತೆ. ಆ ಥರ ಹಿಂದೆ ಒಂದು ಬ್ರಷ್ ಕೊಟ್ಟಿರ್ತಾರೆ, ಅದನ್ನ ನೀಟಾಗಿ ಈ ಥರ ಬಾಚ್ಕೊಂಡು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ಎಲ್ಲಿ ಬಿಟ್ಟಿದ್ದೀವಿ, ಎಲ್ಲಿ ಇದು ಗ್ಯಾಪ್ ಅನಿಸುತ್ತೋ ಅಲ್ಲಿ ನೀಟಾಗಿ ಡ್ರಾ ಮಾಡಿಕೊಂಡು ಐಬ್ರೋನ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಾನು ಐ ಮೇಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಾರ್ಎವರ್ 52 ಅವ್ರದ್ದು ಕನ್ಸೀಲರ್ ತೊಗೋತಾ ಇದ್ದೀನಿ. ಕನ್ಸೀಲರ್ ತೊಗೊಂಡು ಕಣ್ಮೇಲೆ ಎಲ್ಲಿ ನಮಗೆ ಐ ಮೇಕಪ್ ಮಾಡಬೇಕು ಅನಿಸುತ್ತೋ ಫಸ್ಟು ಒಂದು ಕಣ್ಮೇಲೆ ಕನ್ಸೀಲರ್ ಹಾಕ್ಕೊಂಡು ಅದನ್ನ ಬ್ಲೆಂಡ್ ಮಾಡಿ, ಆಮೇಲೆ ನೆಕ್ಸ್ಟು ಇನ್ನೊಂದು ಕಣ್ಣಿಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಕಣ್ಣಿಗೆ ಬ್ಲೆಂಡ್ ಮಾಡೋ ಅಷ್ಟರಲ್ಲಿ ಫೌಂಡೇಶನ್ನು ಒಂಥರ ಇನ್ನೂ ಇದಾದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಕಣ್ಣಿಗೆ ಹಾಕಿದ ತಕ್ಷಣ ಬ್ಲೆಂಡ್ ಮಾಡಿ, ಆಮೇಲೆ ಇನ್ನೊಂದು ಕಣ್ಣಿಗೆ ಹಾಕ್ಕೊಂಡು ಆಮೇಲೆ ಬ್ಲೆಂಡ್ ಮಾಡ್ಕೊಳ್ಳಿ. ಸ್ವಲ್ಪನೇ ತೊಗೊಳ್ಳಿ, ನಾನೊಂದು ಕಣ್ಣಿಗೆ ತುಂಬ ತೊಗೊಬಿಟ್ಟೆ ಇದು ಕನ್ಸೀಲರು, ಅದಕ್ಕೋಸ್ಕರ ತುಂಬಾ ಬ್ಲೆಂಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ತೊಗೊಂಡ್ರೂ ನಡೆಯುತ್ತೆ. ಅದನ್ನು ನೀಟಾಗಿ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ದೊಡ್ಡ ಬ್ಲೆಂಡರಲ್ಲೇ ಮಾಡಬೇಕು ಅನ್ನೋದೇನಿಲ್ಲ, ಈ ಥರ ಚಿಕ್ಕ ಬ್ಲೆಂಡರು ಬರುತ್ತೆ. ನನ್ನ ಹತ್ರ ಇರೋ ಬ್ಲೆಂಡರ್ ಬಂದು PSCನೇ, ಚಿಕ್ಕ ಮಿನಿ ಬ್ಲೆಂಡರ್ ಬಂದಿನೂ PSCನೇ, ದೊಡ್ಡ ಬ್ಲೆಂಡರ್ ಬಂದಿನೂ PSCನೇ. ಮತ್ತು ಕಣ್ಮೇಲೆ ಪೌಡರ್ ಸೆಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಫಾರ್ಎವರ್ 52 ಅವ್ರದ್ದೇ ತೊಗೊಂಡಿದ್ದೀನಿ ಪೌಡರ್, ನಾನು ಬ್ಲೆಂಡರಲ್ಲೇ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಐ ಮೇಕಪ್ಗೋಸ್ಕರ
ಯು ಕ್ಯಾನ್ ಬಿ ಅವ್ರದ್ದು ಪ್ಯಾಲೆಟ್ ಐ ಮೇಕಪ್ ಪ್ಯಾಲೆಟ್ ತೊಗೊಂಡು ಅದರಲ್ಲಿಂದ ಬ್ರೌನ್ ಶೇಡ್ ತೊಗೊಂಡು ಫಸ್ಟು ನೋಡಿ ಈ ಥರ ನಿಧಾನಕ್ಕೆ ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ಗೆ ನಿಧಾನಕ್ಕೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬ್ರಷ್ ಬಂದು PSC ಅವ್ರದ್ದು. PSC ನಿಮಗೆ PSCಲಿ ಚೆನ್ನಾಗಿರುತ್ತೆ ಬ್ರಷಸ್ ಬಂದು, ಇಲ್ಲ ಬೆಲ್ಲಿ ಚೆನ್ನಾಗಿರುತ್ತೆ, ಯಾವ್ದು ಬೇಕಾದ್ರೂ ತೊಗೋಬೋದು. ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಐ ಮೇಲೆ, ಎರಡು ಕಡೆನೂ ಅಷ್ಟೇ. ಫಸ್ಟು ಲೈಟರಿಂದ ಡಾರ್ಕರ್ ಶೇಡ್ಗೆ ಹೋಗಿ ಲೈಟರ್ ಬ್ರೌನ್ ತೊಗೊಂಡು ಆಮೇಲೆ ನಾನು ಬ್ಲೆಂಡ್ ಮಾಡಿದ್ದಾಗಿದ್ಮೇಲೆ ಲೈಟು ರೆಡ್ ಕಲರ್ ತೊಗೊಂಡಿದ್ದೀನಿ ನಾನು. ಅದನ್ನು ನೋಡಿ ಕೊನೆ ಕಣ್ಮೇಲೆ ಕೊನೆಯಲ್ಲಿ ಹಾಕಿ ಫಸ್ಟು ನಾನು ಅದನ್ನು ಅಲ್ಲಿ ಡ್ಯಾಪ್ ಮಾಡಿ ಆಮೇಲೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದೇ ಥರ ಮಾಡ್ಕೊಳ್ಳಿ. ಒಂದೇ ಸತಿ ತಗೊಬಂದು ಕಣ್ಣು ಈ ಕಡೆ ಇದು ಮಾಡೋಕ್ಕೆ ಹೋಗಬೇಡಿ. ಇನ್ನರ್ ಕಾರ್ನರ್ನಲ್ಲೇ ನೀಟಾಗಿ ಅಲ್ಲಿಂದ ಬ್ಲೆಂಡ್ ಮಾಡ್ಕೊಂಡು ಅಲ್ಲಿರೋ ಪ್ರಾಡಕ್ಟ್ನೆಲ್ಲ ಎಲ್ಲ ಕಡೆನೂ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಈ ಕಣ್ಣಿಗೂ ಇದೇ ಥರ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತೊಗೊಂಡು ಇನ್ನರ್ ಕಾರ್ನರೆಲ್ಲ ನೀಟಾಗಿ ಅದೇ ಇದ್ರ ಬ್ರಷಲ್ಲೇ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಐ ಮೇಕಪ್ಗೆ ತುಂಬ ಬ್ರಷಸ್ ಏನು ಯೂಸ್ ಆಗಲ್ಲ, ಎರಡು ಬ್ರಷ್ ಇದ್ದರೆ ಸಾಕಾಗುತ್ತೆ. ಒಂದು ಲೈಟ್ ಶೇಡ್ಗೆ, ಒಂದು ಡಾರ್ಕ್ ಶೇಡ್ಗೆ. ಇಲ್ಲಾಂದರೆ ಕಲರ್ಸ್ ಏನಾದರೂ ಚೇಂಜ್ ಮಾಡ್ತೀನಿ ಅಂದರೆ ಒಂದು 3 ಬ್ರಷ್ ಇದ್ದರೆ ಸಾಕಾಗುತ್ತೆ. ತುಂಬ ಬ್ರಷು ಏನು ಯೂಸ್ ಆಗಲ್ಲ. ಇವಾಗ ಅದೇ ಯು ಕ್ಯಾನ್ ಬಿ ಅವ್ರ ಪ್ಯಾಲೆಟಿಂದನೇ ಒಂದು ಗೋಲ್ಡನ್ ಕಲರು ಶಿಮ್ಮರ್ ತೊಗೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಫಿಂಗರಿಂದನೇ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬ್ರಷಲ್ಲಿ ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಮಾಡೋ, ಬ್ರಷಲ್ಲೂ ಮಾಡ್ಕೋಬೋದು, ಕೈಯಲ್ಲಿ ಮಾಡ್ಕೋಬೋದು. ನನಗೆ ಕೈಯಲ್ಲಿ ಮಾಡಿನೇ ಅಭ್ಯಾಸ, ಅದಕ್ಕೆ ಕೈಯಲ್ಲೇ ನೀಟಾಗಿ ತೊಗೊಂಡು ಕಣ್ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಅದಾದಮೇಲೆ ಆ ಕಡೆ ಇರೋ ಮೆರೂನ್ ಆ್ಯಂಡ್ ರೆಡ್ ಕಲರ್ನ ಇದೇ ಶಿಮ್ಮರ್ನ ಎರಡನ್ನೂ ಮರ್ಜ್ ಮಾಡಬೇಕಾಗುತ್ತೆ. ನೀಟಾಗಿ ಬ್ಲೆಂಡ್ ಮಾಡ್ಕೊಬಿಟ್ರೆ ಅದು ಕಲರ್ ಒಂಥರ ಪ್ಯಾಚಿಯಾಗಿ ಗೊತ್ತಾಗಲ್ಲ, ಅದಕ್ಕೋಸ್ಕರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಅದೇ ಬ್ರಷ್ನ ತಗೊಂಡು ಮತ್ತೆ ವಾಟರ್ ಲೈನ್ ಇರುತ್ತಲ್ವ, ಅಲ್ಲಿ ನಾನು ಅದೇ ಸ್ವಲ್ಪ ಕಲರ್ ತಗೊಂಡು ಅದೇ ಬ್ರಷಲ್ಲಿ ನಾನು ಮತ್ತೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಕೆಳಗಡೆ. ಯಾಕಂದರೆ ನಾವು ಹಾಕಿರೋ ಕಾಜಲ್ಲು ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ ಮತ್ತು ಅದು ಸ್ಮಜ್ ಆಗಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ. ನೆಕ್ಸ್ಟ್ ಬಂದು ಫೇಸಸ್ ಕನ್ನಡ ಅವ್ರದ್ದು ಕಾಜಲ್ ತಗೊಂಡು ಕಣ್ರೆಪ್ಪೆ ಮೇಲೆ ನಾನು ನೀಟಾಗಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಐಬ್ರೋ ಬ್ರಷ್ ಬರುತ್ತಲ್ವ, ಆ ಬ್ರಷ್ನ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ ನಾನು. ನನಗೆ ಐಲೈನರಲ್ಲೆಲ್ಲ ಹಾಕೋಕ್ಕೆ ಇಷ್ಟ ಅಷ್ಟೊಂದು ಆಗಲ್ಲ, ಅದಕ್ಕೋಸ್ಕರ ನಾನು ಈ ಥರನೇ ನಾನು ಮಾಡ್ಕೋತೀನಿ. ನಿಮ್ಗೇನಾದರೂ ಐಲೈನರ್ ಬೇಕಂದರೆ ಐಲೈನರು ಯೂಸ್ ಮಾಡ್ಕೋಬೋದು. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಕಾಜಲ್ಲು. ಬೇಕಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಎರಡು ಕಣ್ಮೇಲೆ ಹಾಕ್ಕೊಂಡು ಆಮೇಲೆ ನಾನು ಬ್ರಷ್ನ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನೋಡಿ ಈ ಥರ ಐಬ್ರೋ ಬ್ರಷೇ ಬರುತ್ತಲ್ವ, ಐಬ್ರೋ ಫಿಲ್ ಮಾಡೋ ಬ್ರಷು, ಅದನ್ನೇ ತಗೊಂಡು ನೀಟಾಗಿ ಅದನ್ನ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದೇ ಐಲೈನರ್ ಹಾಕಿರೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ನೀವು ಇದೇ ಥರ ಬೇಕಂದರೆ ಈ ಥರ ಮಾಡಿ, ಇಲ್ಲ ಬೇಡ ಐಲೈನರೇ ಹಾಕ್ಕೋತೀನಿ ಅಂದರೆ ಐಲೈನರ್ ಹಾಕ್ಕೊಳ್ಳಿ. ಅದೇ ಕಾಜಲ್ನ ತಗೊಂಡು ನಾನು ಕಾಜಲ್ ಹಾಕ್ಕೋತಾ ಇದ್ದೀನಿ.
ಫೇಸಸ್ ಕೆನಡಾ ಅವ್ರದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಅದೂ ಅಷ್ಟೇ ಬ್ರಷ್ ಆ ಥರ ಬ್ರಷ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಬಿಡ್ತೀನಿ ನಾನು ಅದನ್ನು. ಈ ಥರ ಮಾಡೋದ್ರಿಂದ ನಮಗೆ ಹಾಕಿರೋ ಕಾಜಲೆಲ್ಲ ಅಳಿಸೋಗಲ್ಲ, ಮತ್ತು ಕಣ್ಣತ್ರ ಎಲ್ಲ ಕಣ್ಣು ಕೆಳಗಡೆ ಎಲ್ಲ ಅದು ನೀಟಾಗಿ ಇದಾಗಲ್ಲ. ಅದಕ್ಕೋಸ್ಕರ ಈ ಥರ ಬ್ಲೆಂಡ್ ಮಾಡ್ಕೊಬಿಡಿ. ನೋಡಿ ಐಲೈನರ್ ಹಾಕಿರೋ ಥರನೇ ಇರುತ್ತೆ ಇದು ಕಾಜಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬೇಕಂದರೆ ಟ್ರೈ ಮಾಡಿ ನೋಡಿ. ಮಸ್ಕರ ಮೆಬಿಲಿನ್ ಫಿಟ್ ಮಿ ಅವ್ರದ್ದು. ನೋಡಿ ಇಲ್ಲೊಂದು ಸ್ವಲ್ಪ ನನಗೆ ಮಸ್ಕಾರ ಬಿದ್ದೋಯ್ತು. ಅದನ್ನು ಯಾವ ಥರ ನಾನು ರಿಮೂವ್ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಆ ಥರ ಆಗಿದ ತಕ್ಷಣ ಏನು ಹಾಗೆ ಅಳ್ಸಕ್ಕೆ ಹೋಗ್ಬೇಡಿ, ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಟು ಸ್ವಲ್ಪ ಆರಿದ್ಮೇಲೆ ಐಬ್ರೋ ಪೆನ್ಸಿಲ್ ಬರುತ್ತೆ, ಐಬ್ರೋ ಡಿಸೈನ್ ಮಾಡೋ ಬ್ರಷ್ ಬರುತ್ತಲ್ವ, ಆ ಬ್ರಷ್ ಹಿಂದೆ ಒಂಥರ ಇದು ಕೊಟ್ಟಿರ್ತಾರೆ. ಆ ಬ್ರಷಲ್ಲೇ ನೋಡಿ ಆ ಥರ ನೀಟಾಗಿ ಇದು ಮಾಡೋ ಅಷ್ಟರಲ್ಲಿ ಅದು ರಿಮೂವ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಕು, ಸ್ವಿಕ್ಸ್ ಬ್ಯೂಟಿ ಅವ್ರದ್ದು ಇದೂ ಲಿಪ್ಸ್ಟಿಕ್ಕು. ನಿಮ್ಗೆ ಯಾವ ಥರ ಬೇಕೋ ಲಿಪ್ಸ್ಟಿಕ್ ಆ ಥರ ಹಾಕ್ಕೋಬೋದು. ನಾನು ಸ್ವಲ್ಪ ಇದು ಮೆರೂನ್ ಆಗಿದೆ, ಮೆರೂನ್ ಕಲರ್ ಆದರೆ ಚೆನ್ನಾಗಿರುತ್ತೆ ಅಂತ ಮೆರೂನ್ ಯೂಸ್ ಮಾಡ್ತಾಯಿದ್ದೀನಿ. ಮೇಕಪ್ನ ಸೆಟ್ ಮಾಡ್ಕೋತಾ ಇದ್ದೀನಿ. PSC ಅವ್ರದ್ದು ಮೇಕಪ್ ಫಿಕ್ಸರು. ಬ್ರೈಡಿಗೆ ಯೂಸ್ ಮಾಡೋದು ಇದೆ, ನನಗೆ ಯೂಸ್ ಮಾಡೋದು ನಾನಿದೆ ಮೇಕಪ್ ಫಿಕ್ಸರು. ಬೆಂದಿ ಇಟ್ಟು ನನ್ನ ಮೇಕಪ್ನ ಫಿನಿಶ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಮೇಕಪ್ ಯಾವ ಥರ ಇತ್ತಂತ ಕಮೆಂಟ್ ಮಾಡಿ.